ಸೂಪರ್, ಮಸ್ತ್ ಪರಿಮಳ ಬರ್ತಾ ಇದೆ. ಹೌದು, ಇದು ಕೋಲ್ಕತ್ತಾ ಸ್ಪೆಷಲ್, ಬೆಂಗಾಳಿ ಸ್ಪೆಷಲ್ ಢೋಕ್ಲಾ. ಢೋಕ್ಲಾ. ಏನ್ ಪ್ಲಾನ್ ಇವತ್ತು? ಇವತ್ತು ಢೋಕ್ಲಾ ಮಾಡೋಣ. ಢೋಕ್ಲಾ ಸೂಪರ್. ಉಪ್ಪು ಉಪ್ಪು, ಸಿಹಿ ಸಿಹಿ, ಖಾರ ಖಾರ. ಇದೊಂಥರ ನಾರ್ತ್ ಇಂಡಿಯನ್ ಸ್ಪೆಷಲ್ ಅಲ್ಲ, ಎಸ್ಪೆಷಲಿ ಕೋಲ್ಕತ್ತಾ ಸೈಡ್. ಸರಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ? ಅದಕ್ಕೆ ಕಡಲೆ ಹಿಟ್ಟು ಬೇಕು, ಓಕೆ, ಉಪ್ಪು, ಸಕ್ಕರೆ, ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಈನೋ ಮತ್ತೆ ಜೀರಿಗೆ, ಸಾಸಿವೆ. ಸರಿ, ಹಂಗಾರೆ ಮಾಡೋಣ ಈಗ. ಹಾ, ಮಾಡೋಣ. 2 ಕಪ್ ಕಡಲೆ ಹಿಟ್ಟು ತಗೋತಾ ಇದ್ದೀನಿ ಈ ಕಪ್ಪಲ್ಲಿ. ಓಕೆ, ಸೊ ಕರೆಕ್ಟ್ 2 ಕಪ್ ಇದೆ. 2 ಕಪ್ ಇದೆ. 2 ಕಪ್ ಕಡಲೆ ಹಿಟ್ಟು ಹಾಕೊಂಡಿದ್ದೀವಲ್ಲ, ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು 3 ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ಗೋಸ್ಕರ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇವಾಗ ನೀರು ಹಾಕಿ ಕಲಿಸ್ಕೊಡೋಣ. ಇವಾಗ ಒಂದು ಸ್ಪೂನ್ನಷ್ಟು ಈನೋ ಹಾಕೊಳ್ಳೋಣ. ಆಲ್ಮೋಸ್ಟ್ 1.5 ಸ್ಪೂನ್. ಇಲ್ಲ, 1 ಸ್ಪೂನ್ ಕಡಿಮೆ ಹಾಕೊಂಡಿದ್ದೆ. ಅವಾಗ ಹಿಟ್ಟು ಮೇಲೆ ಅಳತೆ ಮಾಡಿ ಹಾಕೋಬೇಕು. ಹಿಟ್ಟು ಜಾಸ್ತಿ ತಗೊಂಡ್ರೆ ಇನ್ನೂ ಬೇಕಾಗುತ್ತೆ. ನಾನು 2 ಕಪ್ಪಿಗೆ ಇಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ನಾನು ಇನ್ನೊಂದು ಅರ್ಧ ಚಮಚ ಏನು ಹಾಕೋತಾ ಇದ್ದೀನಿ. ಸ್ವಲ್ಪ ಇನ್ನೂ ಕಲರ್ ಚೇಂಜ್ ಆಗಬೇಕದು. ಮತ್ತೆ ಗುಳ್ಳೆ ಸಹ ಬರಬೇಕು. ಸೊ ವೈಟಿಶ್ ಬರಬೇಕು, ಬಂದಿಲ್ಲ ಅಂತ ನೀವು ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಬಬಲ್ ಬಬಲ್ ಬರಬೇಕು ಅಂತ. ಹೌದು. ಸೊ ಆಲ್ಮೋಸ್ಟ್ 1.5 ಸ್ಪೂನ್ ಏನು ಹಾಕೊಂಡಂಗೆ ಆಯ್ತು. 2 ಬೌಲ್ ಹಿಟ್ಟಿಗೆ. ಈಗ ಹಿಟ್ಟು ರೆಡಿ ಆಯ್ತು. ಈ ತರ ಬಬಲ್ ಬಬಲ್ ಬರಬೇಕು ಅಂತ ಹೇಳ್ತೀವಿ. ಇವಾಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಓಕೆ, ನೀರ್ ಹಾಕಿದೆ, ಒಂದು ಖಾಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ತರ ಒಂದು ಸ್ಟ್ಯಾಂಡ್ ಬರುತ್ತೆ. ಓಕೆ, ಒಂದು ಸ್ಟ್ಯಾಂಡ್ ಇಟ್ಕೊಂಡು ಹಬೆಯಲ್ಲಿ ಬೇಯಿಸ್ಬೇಕಲ್ಲ ಇದು. ಓಕೆ ಓಕೆ, ಓವೆನ್ ತರ. ನೀವು ವಿತೌಟ್ ಓವೆನ್ ಈಗ ಢೋಕ್ಲಾ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಈ ತರ ಒಂದು ಕಂಟೈನರ್ ತಗೊಂಡಿದ್ದೀನಿ ನಾನು. ಮನೇಲಿ ಬಾಕ್ಸ್ ಇದ್ರು ತಗೋಬಹುದು. ಬಾಕ್ಸ್ ಇದು. ಅದೇ ಅದೇ, ಈ ತರ ಒಂದು ಬಾಕ್ಸ್ ಇದ್ರೆ ಸಾಕು, ನಾವು ಆರಾಮಾಗಿ ಢೋಕ್ಲಾ ಮಾಡ್ಬೋದು. ಅದಕ್ಕೆ ಆ ಬಾಣ್ಲಿ ಸೈಜ್ ನೋಡ್ಕೊಂಡು ನಾವು ಪಾತ್ರೆನ ಇಟ್ಕೋಬೇಕು. ಈಗ ಎಲ್ಲದಕ್ಕೆ ಎಣ್ಣೆ ಸವರ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಿದೆ. ಈ ಹಿಟ್ಟು ಹಾಕೋಣ ಅದಕ್ಕೆ. ಇವಾಗ ಇದನ್ನ ಹಬೆಯಲ್ಲಿ ಇಡಬೇಕು. ಹೊರಗಡೆ ಹಬೆ ಹೋಗಬಾರ್ದು ಅಂತ ಒಂದು ಕಲ್ಲು ಮತ್ತೆ ಕುಟ್ಟಾಣಿ ಇಟ್ಟಿದ್ದೀನಿ. ಈಗ ಒಂದು ಮೀಡಿಯಂ ಫ್ಲೇಮ್ದಲ್ಲೇ ಒಂದು 15-20 ನಿಮಿಷ ಬೇಯಿಸ್ಕೊಳ್ಳೋಣ. ಹಾ ವಿದ್ಯಾ, ಈಗ ಏನು ಒಗ್ಗರಣೆ ಮಾಡ್ಕೊಳ್ತಿದ್ದೀರಾ? ಢೋಕ್ಲಾ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಅಲ್ಲಿ ಬಿಸಿಗೆ ಇಟ್ಟಿದ್ದೆ ನಾನು ಬಾಣಲೆನ. ಇವಾಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೋತೀನಿ. ಹಸಿ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೋತೆ. ಆಲ್ರೆಡಿ ಢೋಕ್ಲಾ ಹಾಕಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಂದು 6 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಇಲ್ಲಿ ಸಕ್ಕರೆ 6 ಸ್ಪೂನ್ ಹಾಕ್ತೀರಾ? ಓಕೆ, ಸಕ್ಕರೆ ಇಲ್ಲೂ ಜಾಸ್ತಿ ಹಾಕ್ತೀರಾ? ಅಲ್ಲೂ 3 ಸ್ಪೂನ್ ಏನೋ ಹಾಕಿದ್ದೀರಾ? ಸ್ವಲ್ಪ ಸಿಹಿನೇ ಇರುತ್ತೆ. ಇವಾಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಇದು ಸಕ್ಕರೆ ಕರಗಬೇಕು. ಓಕೆ, ನೀರಲ್ಲಿ ಕುದೀತಾ ಇದೆ ವಿದ್ಯಾ ಅದು? ಸಕ್ಕರೆ ಎಲ್ಲ ಕರಗಿ ಕುದೀತಾ ಇದೆ. ಇವಾಗ ಬಂದ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಇದು ರೆಡಿ ಆಯ್ತು. ರೆಡಿ ಆಗಿದೆ. ಬೆಂತು ಅನ್ಸುತ್ತೆ ಅಲ್ವಾ?
ಹಾ ಬೆಂದಾಗಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಸುಮಾರು ಒಂದು 25 ನಿಮಿಷ ಬೇಯಿಸಿದೀರ ಅನ್ಸುತ್ತೆ. ಹೌದು. ಓ ಫುಲ್ ಬೆಂದಿದೆ. ಇವಾಗ ಟೆಸ್ಟ್ ಮಾಡೋಣ ಬೆಂದಿದೆ ಅಂತ. ಓಕೆ, ಯಾವ ತರ ಟೆಸ್ಟ್ ಮಾಡ್ತೀರಾ ಬೆಂದಿದೆ ಅಂತ? ಇದು 4 ಕೈ ಹಿಂಗ್ ಮಾಡಿದ್ರೆ ಇದು ಅಂಟಲ್ಲ ನೋಡಿ. ಓಕೆ, ಇದು ಅಂಟಿಲ್ಲ ಅಂದ್ರೆ ಬೆಂದಿದೆ ಅಂತ. ಓಕೆ, ಕ್ಲೀನ್ ಇದೆ. ಓಕೆ ಓಕೆ, ಕಂಪ್ಲೀಟ್ಲಿ ಬೆಂದಿದೆ. ಇದರಲ್ಲೇ ಕಟ್ ಮಾಡ್ಕೊಳ್ತೀರಾ ಅದನ್ನ? ಪೀಸ್ ಪೀಸ್ ಹೌದು, ಕಟ್ ಮಾಡ್ಕೊತಾ ಇದ್ದೀನಿ. ಕೇಕ್ ತರ. ಈಗ ಇದಕ್ಕೆ ಸಿರಪ್ ಹಾಕೊಳ್ತೀರಾ? ಹೌದು, ಕಟ್ ಮಾಡ್ಕೊಂಡಿದ್ದೀನಿ. ಖಟ್ಟ ಮಿಠಾ ಸಿರಪ್. ಹೌದು, ಖಾರ ಮತ್ತು ಸಿಹಿ. ಸೂಪರ್, ಮಸ್ತ್ ಪರಿಮಳ ಬರ್ತಾ ಇದೆ. ಹೌದು, ಇದು ಕೋಲ್ಕತ್ತಾ ಸ್ಪೆಷಲ್, ಬೆಂಗಾಳಿ ಸ್ಪೆಷಲ್ ಢೋಕ್ಲಾ. ಢೋಕ್ಲಾ ಸಿಹಿ ಸಾಮಾನ್ಯ ನೀವು ಈ ಉತ್ತರ ಭಾರತ, ಎಸ್ಪೆಷಲಿ UP ಕೋಲ್ಕತ್ತಾ ಸೈಡ್ ಹೋದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ಅವರು. ಹೌದು, ರಸಗುಲ್ಲ. ಈ ಮನೆಗೆ ಯಾರು ಗೆಸ್ಟ್ ಬಂದ್ರೆ ಅವರು ಹೊರಗಡೆಯಿಂದ ತರೋದು ರಸಗುಲ್ಲ, ಜಾಮೂನು. ಈಗ ಸ್ವಲ್ಪ ಗಾರ್ನಿಶಿಂಗ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಓಕೆ, ಮತ್ತೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಓಕೆ, ಕಾಯಿ ತುರಿ ಹಾಕಿ ಚೆನ್ನಾಗಿರುತ್ತೆ ಅದ್ರಲ್ಲಿ. ಹೌದು. ವಿದ್ಯಾ, ಟೇಸ್ಟ್ ಮಾಡಿ ನೋಡು. ಕೇಕ್ ತರ ಇದೆ, ಸೂಪರ್ ಆಗಿದೆ, ಸಖತ್ತಾಗಿದೆ. ಸಿಹಿ ಎಲ್ಲ ಚೆನ್ನಾಗಿದೆನಾ? ಖಟ್ಟಾ ಮಿಠಾ ಮಸ್ತಿದೆ. ಥ್ಯಾಂಕ್ ಯು.